ಓಂ ಪರಮಾತ್ಮನೇ ನಮಃ. ಪರಮಾತ್ಮ ಅನ್ನುವ 11ನೆಯ ನಾಮ ಮತ್ತೆ 11ನೇ ಬೃಹತಿ ಮಂತ್ರ, ಇವುಗಳ ಶ್ರವಣ ಈಗ ನಡಿಬೇಕಾಗಿದೆ. ಭಗವಂತರಾಯರು ಈ ಮಂತ್ರಕ್ಕೆ ಏನರ್ಥ ಹೇಳಿದ್ದಾರೆ ಮತ್ತೆ ಆ ನಾಮವನ್ನು ಹೇಗೆ ವಿವರಿಸಿದ್ದಾರೆ ಅನ್ನುವುದನ್ನೆಲ್ಲ ನಾವು ನೋಡಬೇಕಾಗಿದೆ. ದತೀನಾಂ ಮದೇ ಮದೇ ಅನುಮದಂತಿ ವಿಪ್ರಾಹ ನದಂಯೋ ಯುವತೀನಾಂ ಓಜಿಯೋ ಧೃಷ್ಣೋ ಸ್ಥಿರ ಮಾತನುಷ್ವ ಪತಿಂವೋ ಇದಿಷ್ಟು 36 ಅಕ್ಷರಗಳನ್ನು ಒಳಗೊಂಡಂಥ ಬೃಹತಿ ಮಂತ್ರ, 11ನೇ ಬೃಹತಿ ಮಂತ್ರ. ಪರಮ ಅಂದ್ರೆ ಸರ್ವಜೀವೋತ್ತಮನಾದಂಥ, ಎಲ್ಲ ಸಾಧಕರಲ್ಲಿ ಕೂಡ ಉತ್ತಮನಾದಂಥ ಚತುರ್ಮುಖ ಮತ್ತೆ ಪ್ರಾಣ. ಅವನಿಗೆ ಪತಿ, ಆತ್ಮ ಅಂದ್ರೆ ಪತಿ. ಪರಮಸ್ಯ ಚತುರ್ಮುಖಸ್ಯ ಮುಖ್ಯ ಪ್ರಾಣಸ್ಯವ ಅಯಂ ಆತ್ಮ ಪತಿ, ಹೀಗೆ ಪ್ರಾಣಪತಿ ಅಂತ ಅರ್ಥ ಸಿಗ್ತದೆ. ಮತ್ತೆ ಪರಮರು ಅಂದ್ರೆ, ಪರ ಅಂದ್ರೆ ಶ್ರೇಷ್ಠವಾದದ್ದು, ಶ್ರೇಷ್ಠವಾದಂಥ. ಅಂದ್ರೆ ಜ್ಞಾನ, ಶ್ರೇಷ್ಠವಾದಂತಹ ಜ್ಞಾನವನ್ನು ಯಾರು ಪಡ್ಕೊಂಡಿದ್ದಾರೋ ಭಕ್ತರು, ಅವರಿಗೆ ಈತ ಅಗತಿ ಅಂದ್ರೆ ಅವರ ಆತ್ಮ ಈತ, ಭಕ್ತರ ಆತ್ಮ. ಜ್ಞಾನೀತು ಆತ್ಮವೇ ಮತಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ನಾವು ಭಗವಂತರಾಯರ ಈ ವ್ಯಾಖ್ಯಾನದ ಜೊತೆಗೆ ಹೊಂದಿಸ್ಕೋಬೇಕು. ಹೀಗೆ ತೇಷಾಂ ಆತ್ಮ, ಜ್ಞಾನಿಗಳಿಗೆ ಈತ ಆತ್ಮ, ಇವನಿಗೆ ಜ್ಞಾನಿಗಳು ಆತ್ಮರು. ಮತ್ತೆ ಆ ಜ್ಞಾನಿಗಳಿಗೆ ಎಲ್ಲ ಥರದ ಸುಖಗಳನ್ನು ಇವನೇ ಕೊಡ್ತಾನೆ, ಅವರು ಗಳಿಸಿದಂತಹ ಜ್ಞಾನಕ್ಕನುಸಾರವಾಗಿ. ಮತ್ತೆ ಆತ್ಮ ಅಂತಂದ್ರೆ ಎಲ್ಲ ಕಡೆ ವ್ಯಾಪಿಸಿದವನು ಅಂತನೂ ಅರ್ಥ ಇದೆ. ಪರಮ ಅಂದ್ರೆ ಸರ್ವೋತ್ಕೃಷ್ಟವಾದ, ಪರಮೈಹಿ ಆತ್ಮ. ಪರಮ ಅಂದ್ರೆ ಸರ್ವೋತ್ಕೃಷ್ಟವಾದಂಥ ಜ್ಞಾನ, ಐಶ್ವರ್ಯ ಮೊದಲಾದ ಗುಣಗಳ ಮೂಲಕ ಈತ ವ್ಯಾಪಿಸಿದವನು. ಗುಣಗಳಿಂದಲೂ ವ್ಯಾಪ್ತ ಅನ್ನೋದು ನಮ್ಗೆ ಗೊತ್ತಿದ್ದೇ ಇದೆ. ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ಆತ ಗುಣದಿಂದಲೂ ವ್ಯಾಪ್ತನಾಗಿದ್ದಾನೆ. ಗುಣವೇ ಆತನ ಶರೀರ. ಹೀಗೆ ಸರ್ವೋತ್ಕೃಷ್ಟ ಜ್ಞಾನಾನಂದಾದಿ ಗುಣೈಹಿ ಆತತಃ. ಪರಮೈಹಿ ಅಂದ್ರೆ ಸರ್ವೋತ್ಕೃಷ್ಟವಾದ ಜ್ಞಾನಾನಂದಾದಿ ಗುಣಗಳಿಂದ ಆತತಃ ಅಂದ್ರೆ ಆತ್ಮ ಅಂತ ಅರ್ಥ, ವ್ಯಾಪ್ತ ಅಂತ ಅರ್ಥ. ಪರಮಂ ಶ್ರೇಷ್ಠವಾದ ಜ್ಞಾನಭಕ್ತಿಯಾದಿ ಗುಣಗಳನ್ನ ಆತ್ಮ ಅಂದ್ರೆ ಕೊಡುವವನು ಅಂತನೂ ಅರ್ಥ ಆಗ್ತದೆ. ನಮಗೆ ಜ್ಞಾನಭಕ್ತಿಯಾದಿಗಳನ್ನು ಕೊಟ್ಟು ಆ ಮೂಲಕ ಆನಂದವನ್ನು ಕೂಡ ಅವನು ಕೊಡುವವನು. ಎಚ್ಚ ಆಪ್ನೋತಿ ಯದಾದತ್ತೆ ಎಚ್ಚ ಅತ್ತಿ ವಿಷಯಾನಿಹ ಎಚ್ಚ ಅಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ. ಎಲ್ಲವನ್ನೂ ತನ್ನೊಳಗೆ ಸೆಳೆದುಕೊಳ್ಳುವವನು, ಎಲ್ಲ ಕಡೆ ವ್ಯಾಪ್ತನಾದವನು, ಎಲ್ಲ ಅರ್ಥಗಳನ್ನ ಮಹಾಭಾರತದಲ್ಲಿ ಆತ್ಮಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಹೀಗೆ ಆ ವೇದ ಮಂತ್ರ ಮದೇ ಮದೇ ಅನುಮದಂತಿ ವಿಪ್ರಾಹ. ವಿಪ್ರರು ಅಂದ್ರೆ ಜ್ಞಾನಿಗಳು, ಅವರು ಅನುಮದಂತಿ ಸಂತೋಷ ಪಡ್ತಾರೆ, ಸುಖವನ್ನು ಹೊಂದುತ್ತಾರೆ ನಿನ್ನ ಅನುಗ್ರಹದಿಂದ ಅಂತ ವೇದವಾಕ್ಯ ಏನು ಹೇಳಿದೆ ಅದನ್ನ ಇಲ್ಲಿ ಈ ಮಂತ್ರನೂ, ಈ ಪರಮಾತ್ಮ ಅನ್ನೋ ಶಬ್ದನೂ ಕೂಡ, ಪರಮರು ಅಂದ್ರೆ ಜ್ಞಾನಭಕ್ತಿ ವಿರಾಗ್ಯಾದಿಗಳಿಂದ ಕೂಡಿದಂತಹ ಭಕ್ತರು, ಅವರಿಗೆ ಆತ್ಮ ಅಂದ್ರೆ ಸುಖದಾಯಕ ಅನ್ನೋ ಅರ್ಥವನ್ನ ಹೇಳ್ತದೆ. ಓಜಿಯೋ ಧೃಷ್ಣೋ ಸ್ಥಿರ ಮಾತನುಷ್ವ ಅನ್ನೋ ವೇದ ಭಾಗಕ್ಕೆ ಭಗವಂತರಾಯರೇ ಸ್ಥಿರಂ, ಅತ್ಯಂತ ಓಜಸ್ವಿಯಾದಂಥ ಶ್ರೇಷ್ಠವಾದಂಥ ಜ್ಞಾನಭಕ್ತಿಯಾದಿಗಳನ್ನ ಅಸ್ಮಾಕಂ ನಮಗೆ ಆತನುಷ್ವ ಕೊಡು. ನಮ್ಮ ಜ್ಞಾನ, ನಮ್ಮ ಭಕ್ತಿಗಳು ಎಂದೂ ಕೂಡ ಚಂಚಲ ಆಗದೆ ಇರಲಿ, ಅಂಥ ಅಚಂಚಲವಾದ ಸ್ಥಿರವಾದ ಜ್ಞಾನಭಕ್ತಿಯಾದಿಗಳು ನಿನ್ನ ಅನುಗ್ರಹದಿಂದ ನನಗೆ ಬರಲಿ ಅಂತ ವೇದವಾಕ್ಯ ವರ್ಣನೆ ಮಾಡ್ತಾ ಇದೆ. ಆ ವೇದವಾಕ್ಯ ಅದನ್ನು ಹೇಳಿದ್ದನ್ನೇ ಇಲ್ಲಿ ಈ ಪರಮಾತ್ಮ ಅನ್ನೋ ಶಬ್ದ ಶ್ರೇಷ್ಠವಾದಂತಹ ಗುಣಗಳನ್ನ ನಮಗೆ ಕೊಡುವಂಥವನು ಅಂತ ಸೂಚನೆ ಮಾಡಿದೆ. ಪರಮಂ ಶ್ರೇಷ್ಠ ಜ್ಞಾನಭಕ್ತಿ ಆದಿಕಂ ಆತನೋತಿ ಅಂತ ಹೇಳಿ. ಹೀಗೆ ಪರಮಾತ್ಮ ಅನ್ನೋ ಶಬ್ದ
ಆ ಮೂಲ ವೇದವಾಕ್ಯ ಹೇಳಿದ್ದನ್ನೇ ಸಂಕ್ಷಿಪ್ತವಾಗಿ ಅಡಕವಾಗಿ ಹೇಳಿದೆ. ಇದಿಷ್ಟು ಭಗವಂತರಾಯರ ವ್ಯಾಖ್ಯಾನ.